ಸುಮ್ಮನೆ ಪಾರ್ಲರಿಗೆ ಯಾಕೆ ಹೋಗೋದು, ನಾವು ಮನೆಯಲ್ಲೇ ನಮ್ಮ ಫೇಸನ್ನು ತುಂಬ ಗ್ಲೋ ಮಾಡ್ಕೋಬೋದು. ನೋಡಿ ಹೇಗಾಗಿದೆ, ನಾನು ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಎಷ್ಟು ಗ್ಲೋ ಬಂದಿದೆ. ನ್ಯಾಚುರಲ್ ಗ್ಲೋವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಪಾರ್ಲರು ಬೇಡ, ಏನು ಬೇಡ. ಓಕೆನಾ. ನಾನಿಲ್ಲಿ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಫೇಸ್ ಮಾಸ್ಕನ್ನು ರೆಡಿ ಮಾಡ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದೇ ಸಲ ನೀವು ಅಪ್ಲೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ಫಸ್ಟ್ ಸಲನೇ ನಿಮಗೆ ಸಿಕ್ಬಿಡತ್ತೆ. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ಅದಕ್ಕೆ ಯಾವ ವಸ್ತು ಸೇರಿಸ್ಬೇಕು ಅನ್ನೋದು ನಾನಿಲ್ಲಿ ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿ ಫೇಸ್ ಮಾಸ್ಕ್ ಮಾಡಿ ತೋರಿಸ್ತೀನಿ. ಇದು ಯಾಕೆ ಗೊತ್ತಾ, ಕೆಲವೊಬ್ಬರಿಗೆ ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ದಿನದ ನಂತರ ಫೇಸು ಒಂದು ರೀತಿ ಗುಳ್ಳೆ ಆಗೋದು, ತುರಿಕೆ ಬರೋದು, ಈ ರೀತಿ ಆಗುತ್ತೆ. ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋ ಅಷ್ಟೇ. ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿ ಕೆಲವೊಂದು ನ್ಯಾಚುರಲ್ ವಸ್ತು ಯೂಸ್ ಮಾಡಿ ಫೇಸ್ ಮಾಸ್ಕನ್ನು ಯಾವ ರೀತಿ ಮಾಡ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತೋರಿಸ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಫೇಸ್ ಮಾಸ್ಕ್ ಹಾಕಿದ್ದೀನಿ. ನಿಮಗೆ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ನೀವು ಯೂಸ್ ಮಾಡ್ಬೋದು. ಆ ಫೇಸ್ ಮಾಸ್ಕ್ ಹಾಕ್ಬೋದು. ಫೇಸ್ ಮಾಸ್ಕ್ ಯೂಸ್ ಮಾಡಲ್ಲ ಅಂದರೆ ಫೇಸ್ ವಾಶ್ ಪೌಡರ್ ಅಥವಾ ಫೇಸ್ ವಾಶ್ ಕ್ರೀಮನ್ನು ಯೂಸ್ ಮಾಡ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ ರೋಸ್ ವಾಟರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ 3 ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಓಕೆನಾ. ಇದರಿಂದ ಕಡಲೆ ಹಿಟ್ಟಿಂದ ನಮ್ಮ ಫೇಸು ತುಂಬ ಗ್ಲೋ ಬರುತ್ತೆ, ಕ್ಲೀನ್ ಆಗುತ್ತೆ, ಹಾಗೆ ವೈಟ್ನಿಂಗ್ ಆಗುತ್ತೆ. ಯಾವುದೇ ಒಂದು ಕಲೆ ಇದ್ದರೂ ಹೊರಟೋಗುತ್ತೆ. ರೋಸ್ ವಾಟರಿಂದನೂ ನಮ್ಮ ಫೇಸು ಸ್ಮೂತಾಗಿರುತ್ತೆ, ಕಲೆಗಳು ಕೂಡ ಹೊರಟೋಗುತ್ತೆ, ತುಂಬ ಶೈನಿಂಗ್ ಬರುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ಇದು ಕೇವಲ ಫೇಸು ಗ್ಲೋ ಬರೋದು ಒಂದೇ ಅಲ್ಲ, ತುಂಬ ಬೆನಿಫಿಟ್ಸ್ ಇದೆ. ನಾನು ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಂತ ಎಲ್ಲವೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇದು ಏನು ಗೊತ್ತಾ, ನೀವು ಪಾರ್ಲರಿಗೆ ಹೋಗ್ತೀರಾ, ಅಲ್ಲಿ ಹೋದಾಗ ತುಂಬ ದುಡ್ಡನ್ನು ಕೊಟ್ಟು ಫೇಸ್ ಮಾಸ್ಕೆಲ್ಲ ಹಾಕ್ಕೊಂಡು ಬರ್ತೀರ, ಒಳ್ಳೆ ರಿಸಲ್ಟು ಕೂಡ ಬಂದಿರುತ್ತೆ. ಆದರೆ ಅದು ಏನಾಗುತ್ತೆ ಗೊತ್ತಾ, ಸ್ವಲ್ಪ ದಿನದಲ್ಲಿ ನಮಗೆ ಅದು ತುರಿಕೆ ಬರೋದು, ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆನಾ. ಅದಕ್ಕೆ ನಾವು ಆದಷ್ಟು ನ್ಯಾಚುರಲ್ ಆಗಿರುವಂತಹ, ಯಾವುದೇ ಸೈಡ್ ಎಫೆಕ್ಟ್ ಆಗದೇ ಇರುವಂತಹ ಹೋಮ್ ಮೇಡು ಫೇಸ್ ಮಾಸ್ಕು ಈ ರೀತಿ ಅಪ್ಲೈ ಮಾಡೋದು ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇದು ಕಡಲೆ ಹಿಟ್ಟಾದರೂ ಅಷ್ಟೇ, ತುಂಬ ದಿನದ್ದು ಆಗಿರಬಾರ್ದು, ಸದ್ಯ ತಂದಿರೋದು ಆಗಿರಬೇಕು. ಒಳ್ಳೆ ಅಂದರೆ ಒಳ್ಳೆ ಕ್ವಾಲಿಟಿದು ಆಗಿರಬೇಕು. ನಮ್ಮ ಫೇಸ್ ಅಂದರೆ ತುಂಬ ಸ್ಮೂತಾಗಿರುತ್ತೆ, ಬೇಗ ತೊಂದರೆಗೆ ಹೋಗಿಬಿಡತ್ತೆ. ಅದಕ್ಕೆ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು ಅಲ್ವಾ. ನೋಡಿ, ಈಗ ಜೆಲ್ಲು ರೆಡಿ ಆಯಿತು. ಇದನ್ನು ಏನು ಗೊತ್ತಾ, ವಾರಕ್ಕೊಮ್ಮೆ ನಾವು ಅಪ್ಲೈ ಮಾಡ್ಕೋಬೋದು, ಏನೂ ತೊಂದರೆ ಆಗೋಲ್ಲ. ಓಕೆನಾ. ಅದೇ ನಾವು ಹೊರಗಡೆ ಪ್ರಾಡಕ್ಟ್ ಆದರೆ ತಿಂಗಳಿಗೊಮ್ಮೆ ಅಪ್ಲೈ ಮಾಡಬೇಕಲ್ವ. ಇದು ವಾರಕ್ಕೊಮ್ಮೆ ಮಾಡಿದರೂ ತುಂಬಾ ನಮ್ಮ ಫೇಸು ಚೆನ್ನಾಗಿರುತ್ತೆ. ಅಪ್ಲೈ ಮಾಡುವಾಗ ನಾವು ಕಣ್ಣಿನ ಕೆಳಗಡೆ ಅಂದರೆ ಕಣ್ಣಿನ ಕೆಳಗಡೆ ಎಲ್ಲ ತುಂಬ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು, ಅಲ್ಲಿ ತುಂಬ ಸ್ಮೂತಾಗಿರತ್ತಲ್ವ. ಹಾಗೆ ಹುಬ್ಬಿಗೂ ಅಪ್ಲೈ ಮಾಡಬಾರ್ದು, ಯಾಕಂದರೆ ಇದು ಅರ್ಧ ಗಂಟೆ 1 ಅವರ್ ಬಿಟ್ಟ ನಂತರ ಗಟ್ಟಿಯಾಗಿಬಿಡತ್ತೆ. ಗಟ್ಟಿಯಾದ ನಂತರ ಹೇರೆಲ್ಲ ಕಿತ್ಕೊಂಡು ಬರುತ್ತೆ. ಓಕೆನಾ. ಅದಕ್ಕೆ ಹುಬ್ಬಿಗೆ ತಾಗಿಸ್ಬಾರ್ದು. ಒಂದೊಮ್ಮೆ ತಾಗಿದ್ರೂ ಕೂಡ ಹೀಗೆ ತೆಕ್ಕೊಬಿಡಬೇಕು, ಸ್ಟಾರ್ಟಿಂಗಲ್ಲೇ ಒಣಗೋತಾನೇ ತೆಕ್ಕೊಬಿಡಬೇಕು. ಓಕೆನಾ. ಹಾಗೆ ಇದು ಏನೆಲ್ಲ ಬೆನಿಫಿಟ್ಸ್ ಅಂದರೆ ತುಂಬಾ ಇದೆ. ನಮಗೆ ಏನು ಬೇಡದೇ ಇರುವಂತಹ ಹೇರ್ ಇರುತ್ತೆ ಅಲ್ವಾ ಮುಖದ ಮೇಲೆ, ಆ ಹೇರೆಲ್ಲ ಹೊರಟೋಗುತ್ತೆ. ಚಿಕ್ಕ ಹೇರೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೊರಟೋಗುತ್ತೆ, ಕಿತ್ತುಕೊಂಡೇ ಹೋಗಿಬಿಡತ್ತೆ. ಓಕೆನಾ. ಹಾಗೆ ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೇಡ್ಸು, ವೈಟ್ ಹೇಡ್ಸ್ ಇದರೆಲ್ಲ ರಿಮೂವ್ ಆಗುತ್ತೆ. ನಮ್ಮ ಫೇಸಲ್ಲಿ ಯಾವುದೇ ಒಂದು ಕಲೆಗಳಿದ್ದರೂ ಕೂಡ ಹೊರಟೋಗುತ್ತೆ. ನೀವು ವಾರಕ್ಕೊಮ್ಮೆ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೂ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಎಷ್ಟು ಗ್ಲೋ ಬರುತ್ತೆ ಗೊತ್ತಾ, ತುಂಬ ಗ್ಲೋವಾಗಿರುತ್ತೆ. ಕಲೆಗಳು ಇದ್ದರೂ ನಿಧಾನವಾಗಿ ಅದು ಹೊರಟೋಗುತ್ತೆ. ನಿಮಗೇನಾದರೂ ಫಾಸ್ಟಾಗಿ ನಿಮ್ಗೆ ರಿಸಲ್ಟ್ ಬೇಕು ಅಂದರೆ ಹೊರಗಡೆ ಪ್ರಾಡಕ್ಟನ್ನೇ ಯೂಸ್ ಮಾಡಬೇಕು. ಫಾಸ್ಟಾಗಿ ಸಿಗತ್ತೆ, ಆದರೆ ಒಂದು 4 ದಿನದ ನಂತರ ನಿಮಗೆ ಅಷ್ಟೇ ಸೈಡ್ ಎಫೆಕ್ಟ್ ಆಗುತ್ತೆ. ನಾವು ಈ ರೀತಿ ಹೋಮ್ ಮೇಡು
ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು ಎಲ್ಲ ಬಳಸಿ ನಾವು ಈ ರೀತಿ ಮಾಡಿಕೊಂಡಾಗ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನ ಆದರೂ ಕೂಡ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ, ಮುಂದೆ ತೊಂದರೆ ಆಗೋಲ್ಲ. ನೋಡಿ, ಇದು 1 ಗಂಟೆ ನಂತರ ಹೀಗೆ ಒಣಗಿದೆ. ನಿಧಾನವಾಗಿ ತೆಗಿಬೇಕು, ಓಕೆನಾ. ಸ್ವಲ್ಪ ದಪ್ಪನೂ ಕೂಡ ಅಪ್ಲೈ ಮಾಡ್ಕೋಬೋದು. ದಪ್ಪ ಆದರೆ ಬೇಗ ಬೇಗ ತೆಗಿಬೋದು. ತೆಳ್ಳಗಾಗಿದೆ, ತೆಳ್ಳಗಾದರೂ ಕೂಡ ಸ್ವಲ್ಪ ನಿಧಾನವಾಗಿ ತೆಗಿಬೇಕಾಗತ್ತೆ. ಹೀಗೆ ಏಳಿಸಿ ತೆಗಿಬೇಕು. ಇಲ್ಲಾಂದರೆ ಮೇಲೆ ಕೆಳಗೆ ಉಜ್ಜಬೇಕು. ಮೇಲೆ ಕೆಳಗೆ ಉಜ್ಜಿದಾಗ ಅದು ಎದ್ಕೊಂಡು ಬಂದುಬಿಡತ್ತೆ. ಈ ರೀತಿ ತೆಗೆದಾಗ ನೋಡಿ, ವೈಟ್ ಹೇರ್ಸ್ ಎಲ್ಲ ಮೂಗಿನ ಮೇಲೆಲ್ಲ ಕಾಣಿಸ್ಕೊಳ್ಳುತ್ತೆ ನೋಡಿ. ನಮಗೆ ಕನ್ನಡಿ ಹಿಡಿದಾಗ, ಹತ್ರದಿಂದ ಹಿಡಿದಾಗ ಕಾಣಿಸುತ್ತೆ ಅದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರೋದು. ಅದು ಕೆಲವೊಬ್ಬರಿಗೆ ಬೇಗ ರಿಮೂವ್ ಆಗೋಲ್ಲ. ಈ ರೀತಿ ನಾವು ಮಾಡಿದಾಗ ಅದು ಬೇಗ ಹೋಗಿಬಿಡತ್ತೆ, ಓಕೆನಾ. ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಅಂತೂ ಪೂರ್ತಿ ಹೊರಟೋಗ್ಬಿಡತ್ತೆ, ಅಂದರೆ ಕಿತ್ಕೊಂಡೇ ಬರುತ್ತೆ. ಹಾಗೆ ಡೆಡ್ ಸ್ಕಿನ್ನು ಇರುತ್ತೆ ಅಲ್ವಾ, ಡೆಡ್ ಸ್ಕಿನ್ನು ಕೂಡ ರಿಮೂವ್ ಆಗುತ್ತೆ, ಓಕೆನಾ. ನಮ್ಮದು ಹೊಸದಾದ ನ್ಯಾಚುರಲ್ ಫೇಸು ರೆಡಿ ಆಗತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಗ್ಲೋ ಬಂದಿರುತ್ತೆ, ಶೈನಿಂಗ್ ಆಗಿ ಇರುತ್ತೆ, ಹಾಗೆ ವೈಟ್ನಿಂಗು ಕೂಡ ಆಗುತ್ತೆ. ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಗತ್ತೆ. ಇದರಿಂದ ನಮಗೆ ಯಾವುದೇ ತೊಂದರೆನೂ ಕೂಡ ಆಗೋಲ್ಲ. ನಾವೀಗ ಅಪ್ಲೈ ಮಾಡಿದ್ದೀವಿ ಅಲ್ವಾ, ಅಪ್ಲೈ ಮಾಡಿದ ನಂತರ ತಣ್ಣೀರಿಂದ ನಮ್ಮ ಫೇಸನ್ನು ತೊಳ್ಕೊಬೇಕು. ನಂತರ ಒಂದು 2 ಅವರ್ ಆದರೂ ಏನು ನಾವು ಅಪ್ಲೈ ಮಾಡ್ಕೋಬಾರ್ದು. ಫೇಸ್ ಕ್ರೀಮು ಏನು ಅಪ್ಲೈ ಮಾಡಬಾರ್ದು, ಸೋಪು ಕೂಡ ತಾಗಿಸ್ಬಾರ್ದು, ಓಕೆನಾ. ಅಂದರೆ ನಮ್ಮ ಫೇಸ್ ಈಗ ನಾವು ಇದೆಲ್ಲ ತೆಗೆದಾಗ ಸ್ವಲ್ಪ ಬಿಸಿ ಆಗಿರುತ್ತೆ ಅಲ್ವಾ, ಅದೆಲ್ಲ ತೊಗೊಂಡಿರುತ್ತೆ. ಹಾಗಾಗಿ ನೋಡಿ, ಈಗ ನಾನು ಫೇಸ್ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ಎಷ್ಟು ಗ್ಲೋ ಬಂದಿದೆ, ನ್ಯಾಚುರಲ್ ಫೇಸ್ ಆಗಿರುತ್ತೆ. ಇನ್ನೊಂದು ವಾರ ಅನ್ನೋ ತನಕ ನನ್ನ ಫೇಸ್ ಹೀಗೇ ಇರುತ್ತೆ, ಓಕೆನಾ. ಇನ್ನೊಂದು ವಾರದಲ್ಲಿ ಮತ್ತೆ ನಾನು ಈ ರೀತಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ವೈಟ್ನಿಂಗು ಆಗಿರುತ್ತೆ, ಶೈನಿಂಗು ಲುಕ್ಕು ಬಂದಿರುತ್ತೆ. ನಾವು ಏನಾದರೂ ಹೊರಗಡೆ ಹೋಗಬೇಕು ಅಂತಿದ್ದರೆ ₹1 ಖರ್ಚಿಲ್ದೇ ರೆಡಿ ಮಾಡಿಕೊಂಡು ಹೋಗ್ಬೋದು. ಪಾರ್ಲರಿಗೆ ಹೋಗೋ ಕೆಲಸನೂ ಇಲ್ಲ, ನಮ್ಮ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.